ಮ್ಯಾಮ್ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್. Thank you. 50th ಸಿನಿಮಾ ನಿಮ್ಮದು ಆಗ್ತಾ Yes, ಇದೆ. yes. ಏನು ಹೇಳ್ತೀರಾ ಈ ಸಿನಿಮಾದ ಪಾತ್ರ ಹೇಗಿರುತ್ತೆ ಅನ್ನೋದು? ತುಂಬ ಖುಷಿ ಆಗ್ತಿದೆ. ಈ ಮೂವಿ ಹೆಸರು ಡಿಟೆಕ್ಟಿವ್ ತೀಕ್ಷಣ, ಇದು ನನ್ನ 50ನೇ ಚಿತ್ರ. ಆ್ಯಂಡ್ ತುಂಬ ಖುಷಿ ಆಗ್ತಿದೆ ದಟ್ ಆಗಸ್ಟ್ 7ನೇ ತಾರೀಕು ಇದು ರಿಲೀಸ್ ಆಗ್ತಿದೆ. ಇದು ಒಂದು ಮಹಿಳಾ ಕಾಂಟೆಂಟ್ ಪ್ರಧಾನ ಚಿತ್ರ. ಸೊ ನಮ್ಮ ತ್ರಿವಿಕ್ರಮ್ ರಘು ಅವರು ಡಿರೆಕ್ಷನ್ ಮಾಡಿದ್ದಾರೆ, ಪ್ರಸನ್ನಜಿ ಅವ್ರದ್ದು ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ತುಂಬ ಖುಷಿ ಆಗ್ತಿದೆ. ಮ್ಯಾಮ್ ಜನಗಳಿಗೆ ಯಾವ ರೀತಿ ಸಂದೇಶ ಕೊಡ್ತಾ ಇದ್ದೀರಾ ಈ ಸಿನಿಮಾದ ಮೂಲಕ? ಖಂಡಿತ ಇದು ಭಾಳಷ್ಟು ಜನ ಹೆಣ್ಮಕ್ಳಿಗೆ ಎಸ್ಪೆಷಲಿ ತುಂಬ ಸ್ಫೂರ್ತಿ ಮತ್ತು ಮಾದರಿ ಆಗುತ್ತೆ ಅಂತ ನನ್ನ ನಂಬಿಕೆ. ಒಂದು ಚಿಕ್ಕ ಹುಡುಗಿ ಯಾರ್ದು ಎಡ್ಯುಕೇಷನ್ ಇಲ್ಲದೆ ಅವ್ರು ಹೇಗೆ ಒಂದೊಂದು ಹೆಜ್ಜೆ ಇಟ್ಕೊಂಡು ಒಂದು ಲೈಫಲ್ಲಿ ಒಂದು ಸ್ಟ್ರಗಲ್ ಮಾಡ್ಕೊಂಡು ಆಮೇಲೆ ಬೆಳೀತಾರೆ, ಆಮೇಲೆ ವಿದೌಟ್ ಎಡ್ಯುಕೇಷನ್ ಅವರು ಒಂದು ಒಳ್ಳೆ ಡಿಟೆಕ್ಟಿವ್ ಆಗ್ತಾರೆ, ಅದ್ರ ಮೇಲೆ ದಟ್ ಮೂವಿ ಬಂದಿದೆ. ಸೊ ಐ ಥಿಂಕ್ ಎಲ್ರಿಗೂ ಇದು ತುಂಬ ಇನ್ಸ್ಪಿರೇಷನ್ ಕೊಡುತ್ತೆ ಅಂತ. ನೀವು ಆಗಲೇ ಹೇಳ್ತಾ ಇದ್ರಿ ಮ್ಯಾಮ್, ಏನೀಗ ಇತ್ತೀಚೆಗೆ ನಡೀತಾ ಇರುವಂಥದ್ದು ಕೊಲೆ ಅದೆಲ್ಲ, ಈ ಮೂಲಕ ಏನಾದರೂ ಸಿನಿಮಾ ತೆಗ್ದಿದ್ದೀರಾ ಅನ್ನೋದು? ಕೊಲೆ ಬಗ್ಗೆ ಆ ಥರ ಇಲ್ಲ, ಇವಾಗ ಇತ್ತೀಚೆಗೆ ನಡೀತಾ ಇರೋದು ಕ್ರೈಮ್ಸ್ ಬಗ್ಗೆ ಇಲ್ಲ. ಬಟ್ ಖಂಡಿತ ಐ ಥಿಂಕ್ ಯಾವಾಗ ನಾವು ಒಂದು ಒಳ್ಳೆ ಸ್ಟ್ರಾಂಗ್ ಕ್ಯಾರೆಕ್ಟರ್ ಸ್ಕ್ರೀನ್ ಮೇಲೆ ನೋಡ್ತೀವಿ ಒಂದು ಹೆಣ್ಮಕ್ಳದು, ಸೊ ಅದು ನಮಗೆ ಸ್ಟ್ರೆಂಗ್ತ್ ಕೊಡುತ್ತೆ, ನಮಗೆ ಶಕ್ತಿ ಕೊಡುತ್ತೆ. ಸೊ ಈ ಥರ ಒಂದು ಮಾದರಿಯಾಗಿ ತೊಗೋಬೋದು ನಾವು, ಒಂದು ಹೆಣ್ಮಕ್ಳಿಗೆ ಒಂದು ಹೀರೋ ಥರ ನಾವು ತೊಗೋಬೋದು. ಸೊ ಐ ಥಿಂಕ್ ಆ ಥರ ಸ್ಟ್ರೆಂಗ್ತ್ ಖಂಡಿತ ಚಿಕ್ಕ ಹೆಣ್ಮಕ್ಳಿಗೆ ಈ ಮೂವಿಯಿಂದ ಬರುತ್ತೆ. ಈ ಥರ ಮೂವೀಸು ಚಿಕ್ಕ ಮಕ್ಳು ನೋಡಿದಾಗ ಅವ್ರಿಗೆ ಒಂದು ನಾವು ದೊಡ್ಡವರಾಗಿ ನಾವು ಸ್ಟ್ರಾಂಗ್ ಆಗಿರಬೇಕು, ಏನೋ ಪ್ರಾಬ್ಲಮ್ಸ್ ಲೈಫಲ್ಲಿ ಬಂದರೆ ನಾವು ಅದನ್ನು ಫೇಸ್ ಮಾಡೋಣ, ನಾವು ಡಿಪ್ರೆಸ್ ಆಗಬಾರ್ದು, ಇಮೋಷನಲಿ ವೀಕ್ ಆಗಬಾರ್ದು ಅನ್ನೋದು ಒಂದು ಮೆಸೇಜ್ ಇರುತ್ತೆ. ಚಿಕ್ಕ ಮಕ್ಕಳಿಗೆ ಈ ಸಿನಿಮಾವನ್ನು ಮಾಡ್ತಿದ್ದೀರಿ ಅಂತ ಹೇಳ್ತಾ ಇದ್ದೀರಾ, ಆದರೆ ಆ ಮಕ್ಕಳಿಗೆ ಕನೆಕ್ಟಿವ್ ಆಗೋ ಥರ ಯಾವ ರೀತಿ ಕನೆಕ್ಟ್ ಮಾಡ್ತೀರಾ ಅನ್ನೋದು? ಅದೇ ನಾನು ಹೇಳಿದೆ, ಬಿಕಾಸ್ ಕಾಂಟೆಂಟು ಇದು ಒಂಥರ ಒಂದು ಹೋಲ್ಸಮ್ ಕಾಂಟೆಂಟ್. ಲೈಕ್ ತುಂಬ ಕಾಂಟೆಂಟ್ ಇರುತ್ತೆ, ಅದು ಮಕ್ಕಳಿಗೆ ಸಂಬಂಧಪಟ್ಟಿರಲ್ಲ, ದೊಡ್ಡವ್ರಿಗೆ ಮಾತ್ರ. ಬಟ್ ಆದರೂ ಮಕ್ಕಳು ಹೋಗಿ ನೋಡ್ತಿದ್ದಾರೆ. ಸೊ ಐ ಥಿಂಕ್ ಮಕ್ಕಳಿಗೆ ಅದರಿಂದ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಸೊ ಮಕ್ಕಳಿಗೆ ಅಂತ ಸ್ಪೆಷಲಾಗಿ ನಾವು ಒಂದಷ್ಟು ಒಳ್ಳೆ ಮೂವೀಸ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಸೊ ಐ ಥಿಂಕ್ ದಟ್ ಒಂದಷ್ಟು ಮೇಕರ್ಸ್ ಸ್ವಲ್ಪ ಮಕ್ಕಳ ಮೇಲೆ ಫೋಕಸ್ ಮಾಡಿ ಎಂಟರ್ಟೈನಿಂಗ್ ಮೂವೀಸು ಕೊಡ್ಬೋದು. ಸೊ ಇದರಲ್ಲಿ ಐ ಥಿಂಕ್ ತೀಕ್ಷ್ಣದಲ್ಲಿ ಸ್ಪೆಷಲಿ ನಮ್ಮ ಮೂವಿನಲ್ಲಿ ತುಂಬ ಐ ಥಿಂಕ್ ಸೆನ್ಸರ್ ಕಟ್ಸ್ ಯಾವುದೂ ಬಂದಿಲ್ಲ. ಆ್ಯಂಡ್ ಅಪಾರ್ಟ್ ಫ್ರಮ್ ಅ ಫ್ಯೂ ಫೈಟ್ ಸೀಕ್ವೆನ್ಸಸ್ ನಾವು ಸ್ವಲ್ಪ ಡ್ರಗ್ಸ್ ಬಗ್ಗೆ ಅವೇರ್ನೆಸ್ಸು ಕೂಡ ತೋರಿಸಿದ್ವಿ. ಬಟ್ ಅದು ಇಲ್ಲದೆ ಐ ಥಿಂಕ್ ಚಿಕ್ಕ ಮಕ್ಕಳಿಗೆ ಒಂದು ಫೀಮೇಲ್ ಡಿಟೆಕ್ಟಿವ್ ನೋಡಿದಾಗ ಖುಷಿ ಆಗುತ್ತೆ. ಆ್ಯಂಡ್ ಆಲ್ಸೋ ಟು ಫೇಸ್ ಪ್ರಾಬ್ಲಮ್ಸ್ ಇನ್ ಲೈಫ್, ಲೈಕ್ ಅವ್ರು ಚಿಕ್ಕ ವಯಸ್ಸಿಂದ ಸ್ಟ್ರಗಲ್ ಮಾಡ್ಕೊಂಡು ಬಂದಿರ್ತಾರೆ, ಆದರೂ ಶೀ ಸಕ್ಸಸ್ಫುಲ್, ಶೀ ಸ್ಮಾರ್ಟ್. ಸೊ ಐ ಥಿಂಕ್ ತುಂಬ ಪಾಸಿಟಿವ್ ಇದೆ ಕ್ಯಾರೆಕ್ಟರ್. ಮ್ಯಾಮ್, ಈಗ ಲೇಡಿ ಕ್ಯಾರೆಕ್ಟರ್ ಆಗಿ ಸಿನಿಮಾ ತೆರೆಗೆ ಕಾಣಿಸ್ಕೊತಾ ಇದ್ದೀರಾ. ಆ್ಯಂಡ್ ಈ ಟ್ರೈಲರ್ ನೋಡಿದಾಗ ನಮಗೆ ಅನಿಸಿತ್ತಂದರೆ ಫಸ್ಟ್ ಮೈಂಡಿಗೆ ಬಂದಿತ್ತು ರಾಗಿಣಿ ಮೇಡಮ್ ಅವರು. ಹೌದು, ಅವರು ರಾಗಿಣಿ IPS ಸಿನಿಮಾ ಮಾಡಿದ್ರು. ರಾಗಿಣಿ ಅವ್ರು ಮಾಡಿದ್ದಾರೆ, ಮಾಲಾಶ್ರೀ ಮ್ಯಾಮ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಹಿಂದಿನಲ್ಲಿ ಕೂಡ. ಸೊ ನಿಮ್ಮ ಕ್ವೆಶ್ಚನ್ ಏನಿತ್ತು? ರಾಗಿಣಿ ಮ್ಯಾಮ್ ಅವ್ರ ಥರ ಈಗ ಮತ್ತೆ ಎಲ್ರಿಗೂ ಜನಗಳಿಗೆ ರಂಜಿಸೋಕೆ ಒಂದು ಲೇಡಿ ಕ್ಯಾರೆಕ್ಟರ್ ಆಗಿ ಬರ್ತಾ ಇದೆ. ಸೊ ನಾನು ಇದಕ್ಕಿಂತ ಮುಂಚೆ ಉಡಾವತರಲ್ಲಿ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಬಟ್ ಐ ಥಿಂಕ್ ಡಿಟೆಕ್ಟಿವ್ ಕ್ಯಾರೆಕ್ಟರ್ ಫಸ್ಟ್ ಇದು ಕನ್ನಡದಲ್ಲಿ. ಐ ಡೋಂಟ್ ಥಿಂಕ್ ಯಾರೂ ಮಾಡಿದ್ದಾರೆ, ಫೀಮೇಲ್ ಆಗಿ ನನಗೆ ಗೊತ್ತಿರೋ ಹಾಗೆ ಯಾರೂ ಮಾಡಿಲ್ಲ. ಸೊ ಇದು ಮೊದಲದು, ಸೊ ಅದು ಕೂಡ ಖುಷಿ ಇದೆ. ಓಕೆ ಮ್ಯಾಮ್, ಇತ್ತೀಚಿನ ಸಿನಿಮಾಗಳು ನೋಡ್ತಾ ಇದ್ರೆ ಜನಗಳು ಯಾರೂ ನೋಡ್ತಾ ಇಲ್ಲ ಸಿನಿಮಾ ಅನ್ನೋದು ಒಂದು ಇದೆ. ಆ್ಯಂಡ್ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅವ್ರದ್ದು ಸಿನಿಮಾ ಅಂದರೆ ಜನಗಳಿಗೆಲ್ಲ ಒಂದು ಮೈಂಡ್ ಇರುತ್ತೆ, ಇವ್ರು ಸಿನಿಮಾ ಮಾಡ್ತಿದ್ದಾರೆ ಅಂದರೆ ಯಾವುದೋ ಒಂದು ಲೆವೆಲಲ್ಲಿ ತೊಗೊಂಡೋಗ್ತಾರೆ ಅಂತ ಜನಗಳ ಮೈಂಡಲ್ಲಿ ಇರುತ್ತೆ. ಆ್ಯಂಡ್ ಪ್ರಿಯಾಂಕಾ ಮೇಡಮ್ ಅವರು ಅಷ್ಟೇ, ಇವರು ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ಏನೋ ಒಂಥರ ತೊಗೊಂಡೋಗ್ತಾರೆ ಅಂತ ಸಿನಿಮಾ ಇಂಡಸ್ಟ್ರಿನ ಅನ್ಕೊತಾರೆ. ಬಟ್ ಆದರೆ ಇತ್ತೀಚಿನ ದಿನಗಳಲ್ಲಿ ಯಾವುದು ಉಪೇಂದ್ರ ಸರ್ ಅವರು UI ಸಿನಿಮಾ ಮಾಡಿದ್ದಕ್ಕೆ ಯಾವುದು ಜನಗಳ ರೆಸ್ಪಾನ್ಸ್ ಬರ್ತಾ ಇಲ್ಲ ಅನ್ನೋದು, ಏನು ಹೇಳ್ತೀರಾ ಇದಕ್ಕೆ? ಇಲ್ಲ, UI ರೆಸ್ಪಾನ್ಸ್ಗೆ ಚೆನ್ನಾಗಿತ್ತು ಅಲ್ವಾ, ತುಂಬ ಜನ ನೋಡಿದ್ದಾರೆ. ಐ ಥಿಂಕ್ ಅವ್ರದ್ದು ಓಪನಿಂಗ್ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ದ್ಯಾಟ್ ಈಸ್ ನಾಟ್ ದ ಥಿಂಗ್ ಆ್ಯಕ್ಚುಲಿ. ಐ ಥಿಂಕ್ ದ್ಯಾಟ್ ಒಳ್ಳೆ ಮೂವೀಸ್ ಬಂದರೆ ಖಂಡಿತ ಜನ ನೋಡ್ತಾರೆ. ಜನ ಥಿಯೇಟರ್ಸ್ಗೆ ಬರ್ತಾ ಇಲ್ಲ ಅಂದರೆ ಬಹಳಷ್ಟು ಕಾರಣಗಳು ಇರ್ಬೋದು. ಬಿಕಾಸ್ ತುಂಬ ಮೀಡಿಯಮ್ಸ್ ಇದೆ ಇವಾಗ ಮೂವೀಸ್ ನೋಡೋಕ್ಕೆ. ನೀವು TV ನಲ್ಲಿ ನೋಡ್ತಿದ್ದಾರೆ, ರಿಯಾಲಿಟಿ ಶೋಸ್ ಬಂದುಬಿಟ್ಟಿದೆ, ಫೋನಲ್ಲಿ ನೋಡ್ತಿದ್ದಾರೆ, ತುಂಬ ಫಾರ್ಮ್ಯಾಟ್ಸ್ ಚೇಂಜ್ ಆಗಿದೆ. ಸೊ ನಾವು ಸ್ವಲ್ಪ ಅದನ್ನು ರೀವರ್ಕ್ ಮಾಡಬೇಕು ಅನಿಸುತ್ತೆ. ಬಟ್ ಆ್ಯಸ್ ಅನ್ ಇಂಡಸ್ಟ್ರಿ ಐ ಥಿಂಕ್ ಖಂಡಿತ ಥಿಯೇಟ್ರಲ್ಲಿ ಮೂವಿ ಎಕ್ಸ್ಪೀರಿಯನ್ಸ್ ತುಂಬ ಇಂಪಾರ್ಟೆಂಟ್. ಆ್ಯಸ್ ಅನ್ ಇಂಡಸ್ಟ್ರಿ ಆಡಿಯನ್ಸ್ ನಮಗೆ ಥಿಯೇಟ್ರಲ್ಲಿ ಬಂದು ನೋಡಿದ್ರೇ ನಮಗೆ ಒಂದು ಸಕ್ಸಸ್ ಅನಿಸುತ್ತೆ. ಸೊ ಖಂಡಿತ ಐ ಥಿಂಕ್ ದಟ್ ವಿಲ್ ಆಲ್ಸೋ ಚೇಂಜ್. ಒಂದಷ್ಟು ಒಳ್ಳೆ ಮೂವೀಸ್ ಬಂದರೆ ಖಂಡಿತ ಜನ ಬರ್ತಾರೆ. ಒಂದೊಂದು ಸತಿ ಒಂದು ಟೈಮ್ ಇರುತ್ತೆ, ಹಾಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಇಂಡಸ್ಟ್ರಿದಲ್ಲಿ ಇರುತ್ತೆ. ಬಟ್ ಖಂಡಿತ ನನ್ನ ನಂಬಿಕೆ ದಟ್ ಒಳ್ಳೆ ಮೂವೀಸ್ ಮಾಡಿದರೆ ಖಂಡಿತ ಜನ ಬರ್ತಾರೆ. ಅದು ಐ ಥಿಂಕ್ ಟೈಮಿಂಗ್ ಆಲ್ಸೋ ಪ್ಲೇಸ್ ಅ ಪಾರ್ಟ್.
ಒಂದೊಂದು ಸತಿ ಐ ಥಿಂಕ್ ದ ಹೋಲ್ ಕಂಟ್ರಿ ಆರ್ ದ ಇಕಾನಮಿಗೆ ಒಂದೊಂದು ಇಶ್ಯೂಸ್ ಇರುತ್ತೆ, ಆವಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲದರಲ್ಲಿ ಇರುತ್ತೆ. ಸೊ ಅದು ಕೂಡ ಕಾರಣಗಳೇ ಇರ್ಬೋದು. ಬಟ್ ಅದರ್ ದೆನ್ ದ್ಯಾಟ್ ಐ ಥಿಂಕ್ ಕನ್ನಡ ಮೂವೀಸಿಂದ ತುಂಬ ಒಳ್ಳೆ ಮೂವೀಸ್ ಬಂದಿದೆ ಆ್ಯಂಡ್ ಬರ್ತಾ ಇದೆ ಕೂಡ. ಸೊ ವೆರಿ ಹ್ಯಾಪಿ ವಿತ್ ದ್ಯಾಟ್, ಆ್ಯಕ್ಚುಲಿ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಮ್ಯಾಮ್, ಇತ್ತೀಚಿನ ಸಿನಿಮಾದಲ್ಲಿ ಗುರು ಶಿಷ್ಯ ಅಂತ ಸಿನಿಮಾದಲ್ಲಿ ಎಲ್ಲ ಆ್ಯಕ್ಟರ್ಸ್ ಮಕ್ಕಳನ್ನೆಲ್ಲ ಸಿನಿಮಾ ರಂಗಕ್ಕೆ ಒಂದು ಸಿನಿಮಾ ಮಾಡಿದ್ರು. ಆದರೆ ದರ್ಶನ್ ಸರ್ ಅವ್ರ ಮಗನೂ ಕೂಡ ಈ ಸಿನಿಮಾದಲ್ಲಿ ಬಂದಿಲ್ಲ, ಯಾಕಂದರೆ ಅವರು ಆ್ಯಕ್ಟರ್ ಫ್ಲೇವರ್ ಅವ್ರ ಹತ್ರ ಎಲ್ಲೂ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು. ಬಟ್ ನಿಮ್ಮ ಮಗಗೆ ಆ ಆ್ಯಕ್ಟರ್ ಫ್ಲೇವರ್ ಇದ್ದೆ, ಆದ್ರೂ ಯಾಕೆ ನಿಮ್ಮ ಮಗನ ಆಯ್ಕೆ ಮಾಡ್ಕೊಂಡಿಲ್ಲ ಅಂತ? ಯಾವ ಮೂವಿಲಿ? ಗುರು ಶಿಷ್ಯ ಅನ್ನೋದು. ಗುರು ಶಿಷ್ಯ ಅನ್ನೋದು ಕೇಳಿದ್ರು, ಆಯುಷು ಹೀರೋ ಆಗಿ ಮಾಡ್ತಾ ಇದ್ದಾನೆ. ಆವಾಗ ಅವನಿಗೆ ಎಕ್ಸಾಮ್ಸ್ ಇತ್ತು. ಯಾ, ತರುಣ್ ಅವ್ರದ್ದು ತಾನೆ? ಹಾಂ, ಅವ್ರು ಬಂದಿದ್ದರು ಮನೆಯಲ್ಲಿ. ಶರಣ್ ಅವ್ರದ್ದು ಮೂವಿ. ಯಾ, ಅವ್ರ ಹತ್ರ ಮಾತಾಡಿದ್ವಿ, ಅವ್ರು ಆಯುಷ್ ಬಗ್ಗೆ ಕೇಳಿದರು. ಬಟ್ ಆವಾಗ ಆಯುಷ್ಗೆ ಎಕ್ಸಾಮ್ಸ್ ಇತ್ತು.